ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಅಬ್ಬರ ತೀವ್ರಗೊಳ್ತಾ ಇದೆ. ಆದರೆ ಕೊಪ್ಪಳದ ಪರಿಸ್ಥಿತಿ ಭಿನ್ನ ಆಗಿದೆ. ಕೊಪ್ಪಳದಲ್ಲಿ ಮಳೆ ಕೈಕೊಟ್ಟಿದೆ. ಹೀಗಾಗಿ ಬರಗಾಲದ ಸನ್ನಿವೇಶ ಸೃಷ್ಟಿಯಾಗಿದೆ. ಸಂಕಷ್ಟಕ್ಕೆ ಸಿಲುಕಿದೆ ಕೊಪ್ಪಳ ಜಿಲ್ಲೆಯ ಅನ್ನದಾತರ ಪರಿಸ್ಥಿತಿ. 2 ತಿಂಗಳ ಅಂತರದಲ್ಲಿ ಎರಡೆರಡು ಬಾರಿ ಬಿತ್ತನೆ ಮಾಡಿದ್ರೂ ಕೂಡ ವ್ಯರ್ಥ ಆಗುವಂತಹ ಪರಿಸ್ಥಿತಿ. ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎರಡೆರಡು ಬಾರಿ ಬಿತ್ತನೆ ಮಾಡಿದ್ದಾರೆ. ಆದ್ರೂ ಕೂಡ ಮಳೆಯ ಸುಳಿವೇ ಇಲ್ಲ. ಮಳೆ ಇಲ್ಲದ ಕಾರಣ 2 ಬಾರಿ ಬಿತ್ತನೆ ಮಾಡಿದ್ರೂ ಕೂಡ ಮೆಕ್ಕೆಜೋಳ ಚಿಗುರ್ತಾ ಇಲ್ಲ. ಪ್ರತಿ ಎಕರೆ ಮೆಕ್ಕೆಜೋಳ ಬಿತ್ತನೆಗೆ 25,000 ಖರ್ಚಾಗುತ್ತೆ. ಜಾನುವಾರುಗಳಿಗೆ ಮೇವಿಗಾಗಿ 2ನೇ ಬಾರಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ. ಒಂದೇ ವರ್ಷದಲ್ಲಿ 2 ಬಾರಿ ಆರ್ಥಿಕ ಸಂಕಷ್ಟಕ್ಕೆ ಅನ್ನದಾತ ಸಿಲುಕಿರೋದು. ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡೋದಕ್ಕೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಾಲ ಮನ್ನಾ, ಬೆಳೆ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಕರಾವಳಿಯಲ್ಲಿ ಮಲೆನಾಡು ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಬರದ ಪರಿಸ್ಥಿತಿ ಇದೆ. ಕೊಪ್ಪಳದಲ್ಲಿ ಮಳೆ ಇಲ್ಲದೆ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಳೆ ಕೊರತೆಯಿಂದಾಗಿ ಈ ಬಾರಿ ಕೊಪ್ಪಳ ಜಿಲ್ಲೆಯ ರೈತರು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊದಲೇ ಬಾರಿಗೆ ಮಳೆ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಇದೀಗ ರೈತರು ಏನು ಮೊದಲೇ ಬಾರಿ ಬೆಳೆದಂತ ಬೆಳೆಯನ್ನ ಹರಗುವ ಮೂಲಕ 2ನೇ ಬಾರಿ ಕೂಡ ರೈತರು ಬಿತ್ತನೆಯನ್ನ ಮಾಡಿದ್ರು. ಆದರೆ 2ನೇ ಬಾರಿಗೂ ಕೂಡ ಮಳೆ ಕೈ ಕೊಟ್ಟಿರೋದ್ರಿಂದ ನನಗೇನು ಕೊಪ್ಪಳ ತಾಲೂಕಿನ ಹಾಸ್ಗಲ್ ಗ್ರಾಮದ ಏನು ಈಶಪ್ಪ ಅನ್ನುವ ರೈತರ ಜಮೀನಲ್ಲಿದ್ದೀನಿ. ಈ ಒಂದು ಪ್ರದೇಶದಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಮೆಕ್ಕೆಜೋಳ ಇದೆ. ಒಂದು ಮೆಕ್ಕೆಜೋಳವನ್ನು ಅವರು ಈ ಮೊದಲು ಕಳೆದ 2 ತಿಂಗಳ ಹಿಂದೆ ಬಿತ್ತನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸರಿಯಾದ ಮಳೆ ಆಗದ ಕಾರಣಕ್ಕಾಗಿ ಅದನ್ನ ಹರಗುವ ಮೂಲಕ ಅವರು ಕಳೆದ 1 ವಾರದ ಹಿಂದೆ ಈ ಒಂದು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ರು. ಈ ಬಾರಿ ಕೂಡ ಕಳೆದ 1 ವಾರದಿಂದಲೂ ಕೂಡ ಅಂದ್ರೆ ಸ್ವಲ್ಪ ಆಗೊಮ್ಮೆ ಈಗೊಮ್ಮೆ ಮಳೆ ಬರೋದು ಬಿಟ್ರೆ ಸಂಪೂರ್ಣ ರಭಸವಾದಂತ ಮಳೆ ಬಂದಿಲ್ಲ. ಹೀಗಾಗಿ ನೋಡಬಹುದು ನಾವು ದೃಶ್ಯದಲ್ಲಿ ಸಂಪೂರ್ಣವಾಗಿ ಮೆಕ್ಕೆಜೋಳ ಅಂದ್ರೆ ಕೇವಲ ಇನ್ನು ಭೂಮಿಯಿಂದ ಮಾತ್ರ ಇರತಕ್ಕಂಥದ್ದು ಮೇಲ್ಗಡೆ ಬರುವಂತ ಒಂದು ಪ್ರಕ್ರಿಯೆ ಆಗಿಲ್ಲ. ಇದಕ್ಕೆ ಸಂಪೂರ್ಣವಾದಂತಹ ಕಾರಣ ಅಂತ ಹೇಳಿದ್ರೆ ಮಳೆಯ ಕೊರತೆ. ಅಂದ್ರೆ ರೈತರು ಈ ಬಾರಿ ಎಷ್ಟೋ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅಕ್ಷರಶಃ ಮೇವಿನ ಕೊರತೆಯಿಂದಾಗಿ ಇದೀಗ ರೈತರು ಬಳತಕ್ಕಂಥದ್ದು. ಈ ಕಾರಣಕ್ಕಾಗಿನೇ ಅವರು ಮೆಕ್ಕೆಜೋಳವನ್ನು ಕೂಡ ಬಿತ್ತನೆ ಮಾಡಿದ್ರು. ನಾನು ನಿಮ್ಗೆ ಏನು ಭೂಮಿ ಯಾವ ರೀತಿ ಅಂತ ಒಂದು ತೇವಾಂಶದಿಂದ ಕೂಡಿದೇನಾ ಅಥವಾ ಇಲ್ಲದನ್ನು ನಮಗೆ ತೋರಿಸ್ತೀನಿ. ಸಂಪೂರ್ಣವಾಗಿ ಜಮೀನು ಒಂದು ರೀತಿಯಲ್ಲಿ ಅತ್ಯಂತ ಗಟ್ಟಿಯಾಗಿದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಮಳೆಯ ಕೊರತೆ. ನೋಡ್ಬೋದು ನಾವಿಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಮಳೆಗಾಲ ಇದ್ರೂ ಕೂಡ ಜಮೀನು ಇಷ್ಟೊತ್ತಿಗೆ ತೇವಾಂಶದಿಂದ ಕೂಡಿರ್ಬೇಕಾಗಿತ್ತು. ಆದ್ರೆ ಅದು ಇಲ್ಲ. ನೋಡ್ಬೋದು ನಾವು ದೃಶ್ಯದಲ್ಲಿ ಅಂದ್ರೆ ಸಂಪೂರ್ಣವಾಗಿ ಭೂಮಿ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಅದನ್ನು ನಾವು ತೆಗಿಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ರೈತರು ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಿದ ಜೊತೆಗೆ ರೈತ ಈಶಪ್ಪ ಅವರಿದ್ದಾರೆ. ಅವರ ಮಾಸೊಂದು ಕೆಲಸವನ್ನು ಮಾಡೋಣ. ಹೇಳೀಗ ತಾವೀಗ 2ನೇ ಬಾರಿ ಬಿತ್ತನೆ ಮಾಡಿದಿರಿ. ಸೊ ಮೊದಲೇ ಬಾರಿ ಯಾವ ಕಾರಣಕ್ಕಾಗಿ ಹರಗಿದ್ರಿ, ಈಗ 2ನೇ ಕಾರಣಕ್ಕೆ ಬಿತ್ತಲಿಕ್ಕೆ ಕಾರಣ ಏನು, ಒಟ್ಟಾರೆ ಏನ್ ಹೇಳ್ತೀರಾ ಅಂತ? ಮಳೆ ಕೊರತೆಯಿಂದಾಗಿ ರೈತರಿಗೆ ಏನ್ ಸಂಕಷ್ಟ ಆಗಿದೆ ಅಂತ? ಫಸ್ಟ್ ಬಿತ್ತಿದಲ್ರಿ ಸರಿಗೆ ಹುಟ್ಲಲ್ರಿ, ಮಳೆ ಆಗ್ಲಲ್ರಿ. ಇಂದಲ್ಲೇ ಮಳೆ ಆಗಿದ್ರೆ ಹುಟ್ಟು ಬಿಡ್ತಿತ್ತು. ಮಳೆ ಆಗ್ಲಲ್ರಿ. 20 ದಿನ ಆದ್ರೆ ಆಗ್ಲಲ್ಲ, 30 ದಿನ ಅಲ್ಲಿ ಈಗ ಆಗೈತ್ರಿ. 1.5 ತಿಂಗಳಾಯ್ತು ಮಳೆನೇ ಆಗಿಲ್ರಿ. ಅವಾಗ ಮತ್ತೆ ಮಳೆ ಆಗ್ಲಿಲ್ಲ ಅಂತಂದು ಒಳ್ಳೆ ಈ ಬಿತ್ತೀವ್ರಿ. ಈಗ ಬಿತ್ತೀವಿ ಅಂದ್ರೆ ಹುಟ್ಟಿಲ್ರಿ, ಸರಿಗೆ ಹುಟ್ಟಿಲ್ಲ. ಮಳೆನೇ ಆಗಿಲ್ಲ 2ನೇ ಬಾರಿ ಆದ್ರೆ ಸಂಪೂರ್ಣ ಮಳೆನೇ ಆಗಿಲ್ಲ. ಮತ್ತೆ ಈಗಾದ್ರೂ ಮತ್ತೆ ಮೊನ್ನೆ ಆಗಿದೆ, ಮತ್ತೆ ಆಗಿದ್ದು ಒಳ್ಳೆ ಮಳೆನೇ ಆಗಿಲ್ಲ. ಹಂಗಾಗಿ ಮತ್ತೆ ಒಮ್ಮೆ ಬಿತ್ತೀವಿ, ಅವಾಗ ಬಿತ್ತಿ ಇವಾಗ ಬಿತ್ತಿದ್ದಂದ್ರೆ ಅವಾಗ ಒಂದು 60,000 ರೂಪಾಯಿ ಖರ್ಚು ಮಾಡಿದ್ವಿ. ಈಗ ಒಂದು 60,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಏನು ಮತ್ತೆ ಹಂಗಾಗಿದೆ, ಬಿತ್ತಿದ್ದು ಹುಟ್ಟೇ ಇಲ್ಲ. ಸರಿ ಏನಾಗಬೇಕು, ಸರ್ಕಾರ ಏನ್ ಮಾಡ್ಬೇಕಂತೀರಿ? ಈಗ ಸರ್ಕಾರ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಜಲ್ದಿ ನಾವು ಕೊಪ್ಪಳ ಜಿಲ್ಲಾ ಬರಗಾಲ ಘೋಷಣೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಅಂದ್ರೆ ರೈತರ ಪರಿಸ್ಥಿತಿ ಏನಾಗುತ್ತಾ ಅಂತ? ಆಗೊಂದ್ ವೇಳೆ ಸಾಲ ಮನ್ನಾ ಮಾಡದೇ ಇದ್ರೆ ಬರಗಾಲ ಪರಿಸ್ಥಿತಿ ಅಂತ ಘೋಷಣೆ ಮಾಡಿದ್ರೆ ರೈತರ ಪರಿಸ್ಥಿತಿ ಏನಾಗುತ್ತಾ? ಎಣ್ಣೆ ಕೂಡ ಸತ್ತು ಹೋಗ್ತಾರ್ರಿ. ಯಾಕಂದ್ರೆ ಬಹಳ ದೂರದಿಂದ ದುಡಿಯಕ್ ಹೋಗ್ತಾರ್ರಿ. ಸಮಸ್ಯೆ ಆಗ್ತಾವ್ರಿ. ಯಾಕಂದ್ರೆ ಕಷ್ಟ, ಒಂದು ರೈತರಿಗೆ ಕಷ್ಟ ಬರ್ತೈತ್ರಿ. ಯಾಕಂದ್ರೆ ಅವ್ರ ಮನೆತನ ತಿಪ್ಪಲ ಭಾಳ ಕಷ್ಟ ಆಗುತ್ತೆ. ಯಾಕಂದ್ರೆ ಮಳೆ ಆದ್ರೆ ಬೆಳೆದ್ರ ನಾವು ಯಾಕಂದ್ರೆ ಏನು ಮಕ್ಕಳು ಶಾಲೆಗೆ ಒಂದು ಹೊಸಕ ಯಾವ್ದಕ್ಕ ಅನುಕೂಲ ಆಗ್ತೈತೆ ಅಂತ ಇದು ಮಾಡ್ತೀವ್ರಿ. ರೈತರು ಹೇಳೋದೇನಂತಂದ್ರೆ ಸರ್ಕಾರ ಈ ಕೂಡಲೇ ಅಂದ್ರೆ ಏನು ಮಳೆ ಕೊರತೆಯಿಂದಾಗಿ ಬೆಳೆ ಕೂಡ ಬಂದಿಲ್ಲ, ಹೀಗಾಗಿ ನಮಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಗಲಿದೆ. ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ರೈತರು ಮಾಡ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಗಾರೇಶನ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.